ಒಂದು ಊರಿನಲ್ಲಿ ಒಬ್ಬ ಕೂಲಿಯಾಳಿದ್ದನು. ಅವನು ಬಹಳ ಪ್ರಯಾಸಪಟ್ಟು ದುಡಿದು ಬರುವ ಹಣದಿಂದ ಕಷ್ಟಪಟ್ಟು ಕುಟುಂಬವನ್ನು ನಡೆಸುತ್ತಿದ್ದನು. ಅವನಿಗೆ ಮೃಷ್ಟಾನ್ನ ಭೋಜನ ಸಿಗದೆ ಇದ್ದರೂ ಸಹ ಅವನು ಬಹಳ ಸಂತೋಷವಾಗಿದ್ದನು. ಅವನು ಯಾವಾಗಲೂ ಮನೆಯ ಹೊರಗಿನ ಸಣ್ಣ ವರಂಡಾದಲ್ಲಿ ಸಂತೋಷವಾಗಿ ಮಲಗಿಕೊಳ್ಳುತ್ತಿದ್ದನು. ಅವನ ಮನೆಯ ಎದುರಿಗೆ ಒಬ್ಬ ಐಶ್ವರ್ಯವಂತನಿದ್ದನು. ಅವನಿಗೆ ಅಗತ್ಯಕ್ಕಿಂತ ಹೆಚ್ಚಾದ ಐಶ್ವರ್ಯವಿದ್ದರೂ ಸಹ ಅವನು ಸಂತೋಷವಾಗಿರಲಿಲ್ಲ. ಅವನಿಗೆ ರುಚಿಯಾದ ಆಹಾರ ಇದ್ದರೂ ಸಹ ಅದನ್ನು ಸಂತೋಷವಾಗಿ ಸೇವಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಆ ಬಡ ಕೂಲಿಯಾಳು ಸಂತೋಷವಾಗಿರುವುದನ್ನು ಗಮನಿಸಿದನು. ಅವನ ಸಂತೋಷದ ರಹಸ್ಯವೇನೆಂದು ತಿಳಿದುಕೊಳ್ಳಲು ಬಯಸಿದನು. ಅವನು ಆ ಕೂಲಿಯಾಳನ್ನು ಸಂಧಿಸಿ, ನಿನ್ನ ಸಂತೋಷದ ರಹಸ್ಯವೇನೆಂದು ಕೇಳಿದನು. ಅದಕ್ಕೆ ಆ ಕೂಲಿಯಾಳು, ಸತ್ಯವಾಗಿಯೂ ಇದರ ಕಾರಣ ನನಗೆ ತಿಳಿದಿರುವುದಿಲ್ಲ ಎಂದನು. ಐಶ್ವರ್ಯವಂತನು ಕೂಲಿಯಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅವನಿಗಿದ್ದ ಬಂಗಾರ, ಬೆಳ್ಳಿ ಹಾಗೂ ಅಮೂಲ್ಯವಾದ ವಸ್ತುಗಳನ್ನು ತೋರಿಸಿದನು. ನಿನಗೆ ಏನು ಬೇಕಾದರೂ ತೆಗೆದುಕೋ, ಆದರೆ ನಿನ್ನ ಸಂತೋಷದ ರಹಸ್ಯವನ್ನು ತಿಳಿಸು ಎಂದನು. ಇದನ್ನೆಲ್ಲ ನೋಡಿದ ಕೂಲಿಯಾಳಿನ ಮನಸ್ಸಿನಲ್ಲಿ ಆಸೆ ಉಂಟಾಯಿತು. ಐಶ್ವರ್ಯವಂತನು ಅವನಿಗೆ 2 ಚಿನ್ನದ ಹಾರವನ್ನು ಕೊಟ್ಟು, ನಾಳೆಯಾದರೂ ಬಂದು ನಿನ್ನ ಸಂತೋಷದ ರಹಸ್ಯವನ್ನು ಹೇಳು ಅಂದನು. ಕೂಲಿಯಾಳು ಸಂತೋಷದಿಂದ ಮನೆಗೆ ಹೋದನು. ಅದನ್ನು ತನ್ನ ಬಟ್ಟೆಗಳ ಅಡಿಯಲ್ಲಿ ಬಚ್ಚಿಟ್ಟನು. ರಾತ್ರಿ ಇಡೀ ಅವನಿಗೆ ನಿದ್ದೆ ಬರಲಿಲ್ಲ. ನೆಮ್ಮದಿಯಿಂದ ಆಹಾರ ಸೇವಿಸಲು ಸಾಧ್ಯವಾಗಲಿಲ್ಲ. ಹೀಗೆ 1 ವಾರವಾಯಿತು. ವಿಷಯವನ್ನು ತಿಳಿದ ಅವನ ಹೆಂಡತಿ ಅವನಿಗೆ, ನೀನು ಕಷ್ಟಪಟ್ಟು ದುಡಿದು ಸಂಪಾದಿಸಿದ್ದಾಗ ನಿನಗೆ ಸಂತೋಷವಾಗಿತ್ತು. ಈಗ ನೀನು ಕಷ್ಟಪಡದೆ ಇತರ ಹಣಕ್ಕೆ ಆಸೆಪಟ್ಟದ್ದರಿಂದ ನೀನು ನಿನ್ನ ನೆಮ್ಮದಿಯನ್ನು ಕಳೆದುಕೊಂಡೆ ಎಂದು ಅವನಿಗೆ ತಿಳಿಸಿದಳು. ಅವನು ಬೆಳಗ್ಗೆ ಎದ್ದ ಕೂಡಲೇ ಆ ಬಂಗಾರವನ್ನು ತೆಗೆದುಕೊಂಡು ಐಶ್ವರ್ಯವಂತನ ಮನೆಗೆ ಹೋಗಿ ಅದನ್ನು ಅವನಿಗೆ ಹಿಂದಿರುಗಿಸಿ ತನ್ನ ನೆಮ್ಮದಿಯ ರಹಸ್ಯವನ್ನು ಅವನಿಗೆ ತಿಳಿಸಿದನು. ಸೋಮಾರಿಯ ಆಶೆಯು ವ್ಯರ್ಥ, ಉದ್ಯೋಗಿಯ ಆತ್ಮಕ್ಕೆ ಪುಷ್ಟಿ ಎಂದು ಬೈಬಲ್ ಹೇಳುತ್ತದೆ.